ಬೇರೆಯವ್ರನ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಇಟ್ ಟೇಕ್ಸ್ ಟೈಮ್, ಮಂತ್ಸ್, ಈವನ್ ಇಯರ್ಸ್ ಟುಗೆದರ್. ವಿ ಹ್ಯಾವ್ ಸೀನ್ ಈವನ್ ಸಮ್ ಪೇರೆಂಟ್ಸ್ ಟೆಲ್ಲಿಂಗ್ ಅಸ್, ನಮ್ಮ ಮಗುನ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ ರೀ ನಮಗೆ ಅಂತ. ಓಕೆ, ಸೊ ನಾವು ಹ್ಯಾಂಡ್ ರೈಟಿಂಗ್ ಇಂದ ಅವನ ಭಾವನೆಗಳು, ಅವನದು ಸ್ಟ್ರೆಂತು, ವೀಕ್ನೆಸ್ಸು, ಅವನ್ನ ಯಾವ ರೀತಿ ನಾವು ಅಪ್ರೋಚ್ ಮಾಡಬೇಕು ಇದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಅವ್ನ ಕ್ಯಾರೆಕ್ಟರ್ಸ್ ನಮ್ಗೆ ಗೊತ್ತಾದಾಗ ಸೊ ನಮ್ಮ ರಿಲೇಷನ್ಶಿಪ್, ಪರ್ಸ್ನಲ್ ರಿಲೇಷನ್ಶಿಪ್ ಆರ್ ಪ್ರೊಫೆಷ್ನಲ್ ರಿಲೇಷನ್ಸ್ಗೆ ತುಂಬ ಸಹಾಯ ಮಾಡುತ್ತೆ. ನೆಕ್ಸ್ಟ್, ಈ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸು ಎಂಪ್ಲಾಯರ್ಗೆ ಸಹಾಯ ಮಾಡುತ್ತೆ. ಅಂದರೆ ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್ ಸಹ ಅನಲೈಸ್ ಮಾಡಿ ಈ ಕ್ಯಾಂಡಿಡೇಟು ಯಾವ ಜಾಬ್ಗೆ ಸೂಟಬಲ್, ಯಾವ ಜಾಬ್ನ ಅವಾಯ್ಡ್ ಮಾಡ್ಬೋದು, ಇವನ್ನ ನಾವು ಯಾವ ರೀತಿ ಬಳಸ್ಕೋಬಹುದು ಅಂತ ಅವ್ರಿಗೆ ಒಂದು ಟೂಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಮೋರ್ ಇಂಪಾರ್ಟೆಂಟ್, ಹ್ಯಾಂಡ್ ರೈಟಿಂಗ್ ಮೂಲಕ ಮಾಡೋದ್ರಿಂದ ಇಲ್ಲಿ ಪಾರ್ಶಾಲಿಟಿ ಏನೂ ಬರಲ್ಲ. ಅಂದರೆ ಯಾವ ದೇಶದವನು, ಯಾವ ಭಾಷೆಯವನು, ಯಾವ ಇದು ಅಂತ ನಮಗೇನೂ ಗೊತ್ತಾಗಲ್ಲ. ಓನ್ಲಿ ಅವ್ರ ಸ್ಟ್ರೆಂತ್ ಯಾವ ಜಾಬ್ಗೆ ಸೂಟಬಲ್ಲು ಆ ಇದಕ್ಕೆ ಇದು. ಸೊ ಇಟ್ ಆ್ಯಕ್ಟ್ಸ್ ಆಸ್ ಎ ಎಂಪ್ಲಾಯ್ಮೆಂಟ್ ಟೂಲ್ ಟು ಸೆಲೆಕ್ಟ್ ದಿ ರೈಟ್ ಕ್ಯಾಂಡಿಡೇಟ್ ಫಾರ್ ದಿ ರೈಟ್ ಜಾಬ್.